ನನಗೆ ಫಸ್ಟ್ನೇ ಭೇಟಿ ಏನಂದ್ರೆ ಅದೊಂದು ನೆನಪು. ಇವತ್ತು ನಾ ಫೋಟೋ ಎಲ್ಲ ನನ್ನ ಹತ್ರ ಇದೆ, ನಿಮ್ಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ಫಸ್ಟ್ನೇ ಭೇಟಿ ಅದು. ತಿರ್ಗಿ ಶಿವಣ್ಣನ ಭೇಟಿ ನಾನು ಅದಾದ್ಮೇಲೆ ಆ ಭಾವಚಿತ್ರ ತೆಗೆಸ್ಕೊಂಡಾದ್ಮೇಲೆ ಆ ಫಿಲಮ್ ನಮ್ಮೂರಿಗೂ ಬಂತು. ದೊಡ್ಡ ಮಟ್ಟದಲ್ಲಿ ಅದು ಹಾಡುಗಳೆಲ್ಲ ಸೂಪರ್ ಇಟ್ಟು. ಅದ್ರಲ್ಲಿ ರೈತ ರೈತ ಅಂತ ಸಾಂಗ್ ಇದೆ ಒಂದು ಅಣ್ಣವ್ರದ್ದು, ಅದು ಬಹಳ ಖುಷಿ ಆಯ್ತು. ಅದಾದ್ಮೇಲೆ 35 ಹುಟ್ಟಿದಬೇಕು, 36ನೇ ಹುಟ್ಟಿದಬೇಕು ಸದಾಶಿವನಗರದಲ್ಲಿ ಅವ್ರ ಮನೆಗೆ ಹೋದ್ವಿ ನಾವು. ಇವಾಗ ನಾನು ಹೇಳ್ತಾ ಇರೋದು 30 ವರ್ಷದ ಹಿಂದೆ, 32 ವರ್ಷದ ಹಿಂದೆ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಆಟೋ ಬಾಬಣ್ಣ ಅಂತ, ಇವಾಗ ಎಲ್ಲ ಕಾಣ್ತಾ ಇಲ್ಲ, ಅವರು ನಮ್ಗೆ ಸಿಕ್ಕಿಲ್ಲ. ಆಟೋ ಬಾಬಣ್ಣ ಅಂತ ಒಬ್ರು ನಾನು ಕರ್ಕೊಂಡೋಗಿ ಶಿವಣ್ಣ ಪರಿಚಯ ಮಾಡ್ಕೊಟ್ರು. ಶಿವಣ್ಣ ನಿಮ್ದೆಲ್ಲ ಫಿಲಮ್ ಹೆಸರು ಹೇಳ್ತಾನೆ ಚೌಡ್ರಾಯ್ ಅಂತ. ಅಷ್ಟೊಳಗೆ ನಾವು ಮಖಪರ್ತಿ ದೊಡ್ಡಬಳ್ಳಾಪುರ ಅಷ್ಟೇ. ಇವತ್ತು ನಾನು ಶಿವಣ್ಣ ದೊಡ್ಡಬಳ್ಳಾಪುರನೇ ಹೇಳೋದು. ನಾನು ಚೌಡ್ರ ಯಾವತ್ತೂ ನನ್ನ ಹೆಸರು ಗುರುತಿಸಲ್ಲ. ನಮ್ಮ ದೊಡ್ಡಬಳ್ಳಾಪುರ ನನಗೆ ಹೆಮ್ಮೆ, ನನ್ ದೊಡ್ಡಬಳ್ಳಾಪುರ ಅಂದ್ರೆ ನನಗೆ ಹೆಮ್ಮೆ. ಹಂಗಾಗಿ ನಾನೇನು ಏನು ಸಾಧನೆ ಮಾಡಿದ್ದೆ. ನಾವು ಹೋರಾಟಗಾರರು, ಕನ್ನಡ ಹೋರಾಟಗಾರರು, ನಂದೇ ಆದಂತ ಪ್ರಭುವಣ್ಣವ್ರ ಜೊತೆ ಹೋರಾಟ ಮಾಡ್ಕೊಂಡು ಬಂದಿದ್ದು ಹಲವಾರು. ಆದ್ರೆ ಶಿವಣ್ಣ ಚಿತ್ರಗಳಲ್ಲಿ ಹೆಸರು ಹೇಳೋದೇ ಒಂದು ಬ್ರ್ಯಾಂಡ್ ಆಗೋಯ್ತು. ಎಲ್ಲ ಮೈಕ್ ಸೆಟ್ ಆರ್ಕೆಸ್ಟ್ರಲ್ಲಿ ಎಲ್ಲೇ ಕಾರ್ಯಕ್ರಮಗಳು, ಕನ್ನಡ ಕಾರ್ಯಕ್ರಮಗಳಲ್ಲಿ ಇದ್ದಾಗ ಶಿವಣ್ಣ ಫಿಲಮ್ ನೀನು ಹೆಸರು ಹೇಳ್ತೀಯಲ್ಲ, ಹೇಳು ಅಂತ ಹೇಳೋರು. ಅದ್ರಲ್ಲಿ ನನಗೊಂದು ಅವಕಾಶ ಕೊಡೋದು, 1 ನಿಮಿಷಕ್ಕೆ ಹೇಳ್ತಿದ್ದೆ. ಇದು ನಡ್ಕೊಂಬಂತು. 36ನೇ ಹುಟ್ಟಿದಬ್ಬದು 35ನೇ ಹುಟ್ಟಿದಬ್ಬದಲ್ಲೂ ಶಿವಣ್ಣ ಅವ್ರ ಮನೆಗೆ ಹೋದ್ವಿ ನಾವು. ಅವತ್ತು ಹೋಗ್ಬಿಟ್ಟು ಒಂದು ಕಟ್ ಹಾಕ್ಸ್ಬಿಟ್ಟು ಅದೆಲ್ಲ ಫಿಲಮ್ಗಳು ಕೊಟ್ಟೆ, ಓಲೆ ಟೈಪ್ ಕೊಟ್ಟೆ. ಆವಾಗ ಬಾಬಣ್ಣವರೇ ನನಗೆ ಫಸ್ಟ್ ಶಿವಣ್ಣ ಅವ್ರು ಪರಿಚಯ ಮಾಡ್ಕೊಟ್ಟಿದ್ದು. ಆ ಬಾಬಣ್ಣವ್ರಿಗೆ ನಾನು ಚಿರಋಣಿ, ಯಾಕೆಂದ್ರೆ ಅವ್ರ ಮನೆಯೊಳಗೆ ಅವಕಾಶ ಮಾಡ್ಕೊಟ್ರು. ನಮ್ಮ ಹುಡುಗರೆಲ್ಲ ಹೋಗಿದ್ವಿ ನಾವು. ಅದು ಇದೆ, ನಾವು ಫೋಟೋ ಕಳಿಸ್ತೀನಿ. ಅವಾಗ ಶಿವಣ್ಣವರು ಹೇಳು ನೀನು ಹೇಳು ಆ ಶಿವಣ್ಣವ್ರು ಹೇಳಿದ್ರು ನನಗೆ 35 ಚಿತ್ರ ಹೆಸರು ಹೇಳ್ದಾನ ನಾವಿರು ಅಂತ. ಆನಂದ ರಥೋತ್ಸವ, ಮನಮೆಚ್ಚಿದ್ರಲ್ಲಿ, ಸಂಯುಕ್ತ ರಣಾಂಗ, ಇನ್ಸ್ಪೆಕ್ಟರ್ ವಿಕ್ರಮ್, ವಿದ್ಯಾರಾಗ, ಅದಾಡು, ಆಸಗೊಬ್ಬ, ಮಿಸಗೊಬ್ಬ, ಮೃತ್ಯುಂಜಯ, ಪುರುಷೋತ್ತಮ, ಈ ತರ ಎಲ್ಲಾ ಫಿಲಮ್ ಹೆಸರು ಹೇಳ್ಬಿಟ್ಟೆ. ಅಯ್ಯೋ ಉಳ್ಳಿಕಾಳು ಹುಟ್ಟು ರೀತಿಯಲ್ಲ ನೀನು, ಆಲ್ ದಿ ಬೆಸ್ಟ್ ಅಂತ ಹೇಳಿ ಅವರೇ ಎಲ್ಲ ಸ್ವೀಟ್ ಎಲ್ಲ ತರಿಸ್ಕೊಟ್ಟು ಖುಷಿ ಕೊಟ್ರು. ಅವಾಗ ಕಂಟಿನ್ಯೂ ಮಾಡುವಂತ. ನೀವು ಆರಾಧಿಸುವ ದೇವನ ಮುಂದೆ ನೀವು ಅವ್ರ ಪಿಕ್ಚರ್ ನೀವು ಹೆಸರು ಹೇಳಿದ್ದೀರಾ. ಅವರು ಇನ್ನೊಂದೇನು ಅಂತಂದ್ರೆ ಅವ್ರಿಗೆ 1 by 1 ನಾನು ಹೇಳ್ಕೊಂಡ್ ಬಂದಿದ್ದು. ಅವು ಅವ್ರು ನೋಡ್ಕೋಣ ಸಾಮಾನ್ಯವಾಗಿ ಈ ಚಿತ್ರ ಯಾವುದು ಅಂತ. ಈಗ ಆನಂದ್ ಎಲ್ಲರೂ ಹೇಳ್ತಾರೆ, ಮಾಮೂಲಿ ಫಿಲಮ್ ಹೇಳ್ತಾರೆ. 10ನೇ ಫಿಲಮ್ ಅಂದ್ರೆ ಮೃತ್ಯುಂಜಯ, 20ನೇ ಪಿಕ್ಚರ್ ಮುತ್ತಣ್ಣ, 24ನೇ ಚಿತ್ರ ಓಮು, 25ನೇ ಚಿತ್ರ ಮನಬಿಡಿತು, 26ನೇ ಚಿತ್ರ ದೊರೆ, 31ನೇ ಚಿತ್ರ ಯಾವ್ದು ಅದು 30ನೇ ಚಿತ್ರ ಅಣ್ಣವ್ರ ಮಕ್ಕಳು, 31ನೇ ಚಿತ್ರ ಆದಿತ್ಯ. ಈ ತರ ಎಲ್ಲಾ ಚಿತ್ರಗಳ ಹೆಸರುಗಳು ನಾನು ಹೇಳಿದೆ. ಅದ್ರಾಗ ಡೈರೆಕ್ಟರ್ ಯಾರು, ಹೀರೋಯಿನ್ ಯಾರು ಅಂತ. ಅತಿ ಹೆಚ್ಚು ನಮ್ಗೆ ಶಿವಣ್ಣವ್ರಿಗೆ ಸುಧಾರಣೆ ಹೀರೋಯಿನ್, ಅತಿ ಹೆಚ್ಚು ಡೈರೆಕ್ಷನ್ ಬಂದು MS ರಾಜಶೇಖರ್, ಅತಿ ಹೆಚ್ಚು. ಇವಾಗ ಎಲ್ಲಾರು ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಶಿವಣ್ಣವ್ರಿಗೆ, ನಾನು ಅವ್ರನ್ನ, ಯಾಕಂದ್ರೆ ನಾವು 26ನೇ ಚಿತ್ರದಿಂದ ಇವತ್ತು 131 ಚಿತ್ರ, 100 ಚಿತ್ರಗಳು ನಾನು ಇವಾಗ ಬೇಕಾದ್ರೆ ದಾಖಲೆ ಇದೆ ನಮ್ದು. 100 ಚಿತ್ರಗಳು ಚಿತ್ರಮಂದಿರದಲ್ಲಿ ಬೆಳಗಿನ ಆಟಕ್ಕೆ ಕಂಟಿನ್ಯೂಸ್ ನೋಡಿದ್ವಿ. ಬೆಳಗಿನ ಆಟನೇ ಎಲ್ಲ ಅಭಿಮಾನಿಗಳ ಜೊತೆಲೆ ನೋಡಿದ್ದೀವಿ. ಎಲ್ಲರೂ ನೋಡ್ತಾರೆ, ನಾವು ನೋಡಿದ್ದೀವಿ. 100 ಚಿತ್ರ ನೋಡಿದ್ದೀನಿ. ಅದಕ್ಕಿಂದೆ ನಾವು ಬೆಳಗಿನ ಆಟ ನೋಡಕ್ ಆಗಿರ್ಬೋದು. ಈಗ ನಮಗೆ ಬುದ್ಧಿ ಬಂದಾಗಿಂದ 126ನೇ ಚಿತ್ರ, 26ನೇ ಚಿತ್ರದಿಂದ ಇವಾಗ 131 ಏನು ಬರ್ತಾ ಇದೆ, ಎಲ್ಲಾ ಚಿತ್ರಗಳು ನಾವು ಬೆಳಗಿನ ಆಟ ನೋಡಿದ್ವಿ. ಎಲ್ಲಾ ಚಿತ್ರಗಳು ತಿರ್ಗಿ ಹಲವಾರು ಕಾರ್ಯಕ್ರಮಗಳು ಶಿವಣ್ಣವ್ರು ನಮ್ಮನ್ನ ಆರಾಧಿಸಿದ್ದಾರೆ. ಅವ್ರ ಮನೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಮದುವೆ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಗುರುಪ್ರವೇಶ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ, ಚಿತ್ರದ ಶತದಿನೋತ್ಸವ ಕಾರ್ಯಕ್ರಮಗಳು ಕರೆದಿದ್ದಾರೆ. ತಿರ್ಗಿ ಆಮೇಲೆ ಯಾವ್ದನ್ನ ಚಿತ್ರಕಲಾ 3 ಕಾರ್ಯಕ್ರಮಕ್ಕೆ KP ಶ್ರೀಕಾಂತ್ ಮತ್ತೆ ಹಲವಾರು ಅವ್ರ ಜೊತೆಲಿ ಇರುವಂತವರೆಲ್ಲ ನಮ್ಗೆ ಸುದ್ದಿ ಕೊಟ್ಟು ಆಮಂತ್ರಣನೆ ಕೊಟ್ಟು ಕರೆದಿದ್ದಾರೆ. ಯಾವ್ದಾನ ಆಗ್ಲಿ ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳಿಗೆಲ್ಲ ಕರೆದಿದ್ದಾರೆ. ಅವ್ರ ಕಷ್ಟ ಸುಖಗಳಿಗೆಲ್ಲ ನಾವು ಇದ್ದೀವಿ, ನಮ್ಮ ಕಷ್ಟ ಸುಖಗಳಿಗೆಲ್ಲ ಶಿವಣ್ಣನಿದ್ದಾರೆ. ಈಗ ಶಿವಣ್ಣನ ಅಪರೂಪದ ದಾಖಲೆಗಳು ಅದು ಇನ್ನೊಂದು ಏನು ಅಂತಂದ್ರೆ, ಶಿವಣ್ಣವ್ರಿಗೆ ನಾನು ಹೇಳ್ಬೇಕು ಅಂತಿದ್ದೀನಿ, ಅದು ಅವಕಾಶ ಸಿಗ್ತಾ ಇಲ್ಲ. ಯಾಕಂದ್ರೆ ಇವಾಗ ಅವರು ಆರೋಗ್ಯ ಸರಿ ಇಲ್ದಂಗೆ ಬಂದು 1 ವರ್ಷ ಆದ್ರೂ ಇವತ್ತು ನೋಡಿ ಶಿವಣ್ಣವರು ಅದೇನೋ ಅದೃಷ್ಟನ ಶಿವಣ್ಣವ್ರಿಗೆ. ಅಪ್ಪಾಜಿ ಅವ್ರಿಗೆ 54ರಿಂದ 2004 50 ವರ್ಷ ಆಯ್ತು. 50 ವರ್ಷ ಸುವರ್ಣ, ಸಾರ್ಥಕ ಸುವರ್ಣ ಕಾರ್ಯಕ್ರಮ ಮಾಡ್ತಾರೆ. ದೊಡ್ಡ ಕಾರ್ಯಕ್ರಮ ಅಂದ್ರೆ ಆ ಕಾಲಘಟ್ಟದಿಂದ 54ರಿಂದ 2004ವರೆಗೂ 50 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಆದಂತ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬಂದು ಸೇವೆ ಸಲ್ಲಿಸಿದ್ದಕ್ಕೆ ಅಣ್ಣವ್ರಿಗೆ ದೊಡ್ಡ ಸನ್ಮಾನ ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ಅವಾಗ ಅಲ್ಲಿ ಖುಷಿ ಆಗಿದ್ದು ನನಗೇನು ಅಂದ್ರೆ, ಅಲ್ಲಿ ಎಲ್ಲಾ ಚಿತ್ರದ ಹೆಸರುಗಳು, ಎಲ್ಲಾ ಡೈರೆಕ್ಟರ್ ಹೆಸರುಗಳು, ಅವ್ರ ಜೊತೆಲಿ ಅಭಿನಯಿಸಿರುವಂತ ಹೀರೋಯಿನ್ಗಳು ಮತ್ತು ಪೋಷಕ ಕಲಾವಿದರು ಎಲ್ಲ ಹಾಕಿದ್ರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಕಾರ್ಯಕ್ರಮಗಳಿತ್ತು. ಅದು ನಮ್ಗೆ 2004ರಲ್ಲಿ ನಮ್ಗೆ ಖುಷಿ ಆಯ್ತು. ನಾನು ಅವಾಗ ಅದನ್ನು ಅನ್ಕೊಂಡೆ, ಅದೇ ತರ ಶಿವಣ್ಣನು ನೋಡಿ 86ನೇ ಇಸ್ವಿಯಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ ಶಿವಣ್ಣವರು. ಈಗ 40 ವರ್ಷ ಆಯ್ತು. ಮೊನ್ನೆ ಎಲ್ಲ 19ನೇ ತಾರೀಕು 40 ವರ್ಷ ಆಯ್ತು. ಆ 40 ವರ್ಷಗಳ ಕಾಲ ಎಷ್ಟು ಜನ ಜೊತೆಲಿ ಆಕ್ಟಿಂಗ್ ಮಾಡಿದ್ದಾರೆ ಅಂದ್ರೆ ನೋಡಿ, ಸೀನಿಯರ್ ಜೊತೆ ಮಾಡಿದ್ದಾರೆ. ಮೊದಲನೇ ಚಿತ್ರದಲ್ಲೇನೆ ರಾಜೇಶ್ ಅಂತ ಹಿರಿಯ ನಟರು, ಜಯಂತಿ ಅಂತ ಹಿರಿಯ ನಟಿ, ಚಿ ಉದಯಶಂಕರ್ ಅಂತ ಅದರಲ್ಲೇನೆ ವಿಶೇಷತೆ ನೋಡಿ. ಚಿ ಉದಯಶಂಕರ್ ಎಲ್ಲಿ ಯಾವ ದೂರದ ಬೆಟ್ಟದಲ್ಲೋ ಎಲ್ಲ ಅಣ್ಣವ್ರ ಜೊತೆಲಿ ಕೆಲವು ಚಿತ್ರಗಳನ್ನು ಮಾಡಿದ್ರು ಅವರು. ಅದ್ ಬಿಟ್ರೆ ಶಿವಣ್ಣವ್ರ ಜೊತೆ ಹಂಗೆ ಹಲವಾರು ಚಿತ್ರಗಳು. ತಿರ್ಗಿ ಶಿವಣ್ಣನ ವಿಶೇಷತೆ ಏನು ಅಂದ್ರೆ,
ಒಂದು 700-800 ಜನ ಕಲಾವಿದರ ಜೊತೆ ಮಾಡಿದಾರೇನೋ ನನಗೆ ಗೊತ್ತಿರಂಗೆ 131 ಚಿತ್ರಕ್ಕೆ 1000 ಜನ ನಟ ನಟಿಯರು, ಪೋಷಕ ಕಲಾವಿದರಾಗಿರ್ಬೋದು, ಹಿರಿಯ ಕಲಾವಿದರು ಮತ್ತು 100 ಜನ ಹಿರಿಯ ಕಲಾವಿದರ ಜೊತೆ ಆಕ್ಟಿಂಗ್ ಮಾಡಿದ್ದಾರೆ. ಈ ತೂಗುದೀಪ ಶ್ರೀನಿವಾಸ್ ಆಗಿರ್ಬೋದು, ಸುಂದರ್ ಕೃಷ್ಣ ಅರಸ್ ಆಗಿರ್ಬೋದು, ಎಂ ಪಿ ಶಂಕರ್ ಆಗಿರ್ಬೋದು, ಈ ತರ ವಜ್ರಮುನಿ ಆಗಿರ್ಬೋದು, ಬಾಲಕೃಷ್ಣ, ಗೊತ್ತಿರಂಗೆ ಉದಯ್ ಕುಮಾರು, ಕಲ್ಯಾಣ್ ಕುಮಾರು, ನರಸಿಂಹರಾಜ್ ಅವರು ಕೆಲವರು ಹೊರತುಪಡಿಸಿದ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ತಿರ್ಗಿ ಆಮೇಲೆ ಅದರಲ್ಲಿ ವಿಶೇಷತೆ ಏನು ಅಂತಂದ್ರೆ ಸೀನಿಯರ್ ಡೈರೆಕ್ಟರ್ಗಳು ಸಂಗೀತಂ ಶ್ರೀನಿವಾಸರಾವ್ ಇಂದ ಹಿಡಿದು ರಾಘೋಲೋಕಿ, ಮೊನ್ನೆ ಸತ್ಯನ್ ಲೋಕಂಗನ, ಮೊನ್ನೆ ಇತ್ತೀಚಿನ ಇವಾಗ ಹೊಸ ಟ್ರೆಂಡ್, ಹೊಸ ಜನರೇಷನ್ ಏನು ಗೋಸ್ಟ್ ಅಂತ ಹೊಸ ಹುಡುಗ ಹೇಮಂತ್, ಅವಾಗ್ಲವರೆಗೂ ಸೀನಿಯರ್ ಡೈರೆಕ್ಟರ್ ಇಂದ ಹಿಡಿದು ಜೂನಿಯರ್ ಡೈರೆಕ್ಟರ್ ವರ್ಗು ಅವರು ಆಕ್ಟಿಂಗ್ ಮಾಡಿದ್ದಾರೆ. ಅದು 100-120 ನಿರ್ದೇಶಕರ ಜೊತೆ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ 150ಕ್ಕೂ ಹೆಚ್ಚು ಹೀರೋಯಿನ್ ಜೊತೆ ಮಾಡಿದ್ದಾರೆ. 150 ಒಂದೊಂದು ಚಿತ್ರಕ್ಕೆ 2-3 ಹೀರೋಯಿನ್ ಇದ್ದಾರೆ, ಒಂದೊಂದು ಚಿತ್ರಕ್ಕೆ ಒಂದೊಂದು ಹೀರೋಯಿನ್ ಇದ್ದಾರೆ. ಈ ರೀತಿ ಒಂದು 150-130 ಚಿತ್ರಕ್ಕೆ ಇದ್ರೆ 150 ಹೀರೋಯಿನ್ಗಳ ಜೊತೆಲಿ ಶಿವಣ್ಣ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಸಂಗೀತ ನಿರ್ದೇಶಕರು ಅಷ್ಟೇ. ಸಂಗೀತಂ ಶ್ರೀನಿವಾಸರಾವ್ ಇನ್ನೊಂದು ಅದೃಷ್ಟ ನಮ್ಗೇನು ಅಂತಂದ್ರೆ ಅವಾಗಿನ ಕಾಲಘಟ್ಟಿನ ಸಂಗೀತ ನಿರ್ದೇಶಕರಿಂದ ಹಿಡಿದು ಇವಾಗಿನ ಕಾಲಘಟ್ಟ ಹೊಸ ತಂತ್ರಜ್ಞಾನ ಮಾಡ್ತಾರೋ ಅವ್ರ ಜೊತೆಲೂ ಮಾಡಿದ್ದಾರೆ. ಅದರಲ್ಲೂ ವಿಶೇಷತೆ ಏನು ಅಂದ್ರೆ ಸಾಹಸ ದೃಷ್ಟಿಗಳು ಅಷ್ಟೇ. ಸಾಹಸ ಏನು ಥ್ರಿಲ್ಲರ್ ಮಂಜು ಆಗಿರ್ಬೋದು, ಡಿಫ್ರೆಂಟ್ ಡ್ಯಾನಿ ಆಗಿರ್ಬೋದು, ಮಾಸ್ ಮಾದ ಆಗಿರ್ಬೋದು, ಇವ್ರ ಹೊಸ ಜನರೇಷನ್ ಆಳುಗುರಿಯಿಂದ ವೈಶುಭಾಯ್ ಅವರು ಅವರು ಜನರೇಷನ್ ಸಾಹಸ ಮಾಡಿದ್ದಾರೆ ಶಿವಣ್ಣವರು. ಒಂದು ಚಿತ್ರ ಜ್ಞಾಪಿಸ್ಕೊಂತೀನಿ, ಗಡಿಬಿಡಿ ಎಳಿಯ ಅಂತ ಒಂದು ಫಿಲಮು. ಅದರಲ್ಲಿ ಕಾಲ್ ಕೆಳಗಡೆ ನಿಕ್ಕಲ್ಲ, ಇವತ್ತು ಒಂದು ಕಾಲ್ ಕೆಳಗಡೆ ಕಾಲಲ್ಲೇ ಆಕ್ಟಿಂಗ್ ಮಾಡ್ತಾರೆ. ಆ ತರ ಡಿಫ್ರೆಂಟ್ ಶಿವಣ್ಣಿಂಗ್ ಇವತ್ತು ಎವರ್ಗ್ರೀನ್ 64ನೇ ಹುಟ್ಟುಹಬ್ಬ ಶುಭಾಶಯಗಳು ಶಿವಣ್ಣವ್ರು ಕೋರೋದ್ರ ಜೊತೆಲಿ. ಶಿವಣ್ಣವ್ರಿಗೆ 64 ಆಗಿಲ್ಲ, 25ನೇ ವರ್ಷದ ಯುವಕರಂತೆ ಕಾಣುವಿರಣ್ಣ ಅಂತ ನಾವು ಅಣ್ಣವ್ರಿಗೆ ಹೇಳ್ತಾ ಇದ್ವಿ. 68ರ ರಾಜಣ್ಣ ನಿಮ್ಮನ್ನು ನೋಡಿದ್ರೆ 18 ವರ್ಷದ ಹುಡುಗರಂತೆ ಕಾಣುವಿರಣ್ಣ ಅಂತ. ಯಾಕಂದ್ರೆ ಅಣ್ಣವ್ರಿಗೆ ಆತರ ಕಾಣ್ತಾ ಇದ್ರು ಅಣ್ಣವರು. ಅದೇ ತರ ಎನರ್ಜಿ ಶಿವಣ್ಣನು. 64ನೇ ಹುಟ್ಟುಹಬ್ಬ ಈಗ, ಆದ್ರೆ 25ನೇ ವರ್ಷದ ಯುವಕರಂತೆ ನಾಚಿಸುವಂತ ಆಕ್ಟಿಂಗ್ ಮಾಡ್ತಾರೆ. ಅದಂತೂ ಸತ್ಯ. ಈ 64ನೇ ಹುಟ್ಟುಹಬ್ಬದಲ್ಲೂ ನೋಡಿ, ಅವತ್ತು ಫಿಲಮ್ ಪೇಪರ್ ಯಾಡ್ ಬಂದ್ರೆ 10 ಫಿಲಮ್ ಇರ್ತದೆ. ಶಿವಣ್ಣ 10 ಫಿಲಮ್ ಇರ್ತದೆ, ಮಿನಿಮಮ್ ಒಂದು 10 ಫಿಲಮ್ ಇರ್ತದೆ. ಈ ಇದರಲ್ಲಿ ಒಂದು ರೆಕಾರ್ಡು ನನಗೆ ಗೊತ್ತಿರಂಗೆ 10 ಫಿಲಂ ಬರುತ್ತಲ್ಲ, ಇದೇ ತರ ಯಾವುದೇ ಭಾಷೆ ಒಬ್ಬ ಹೀರೋ ನಟನಿಗೆ 10 ಫಿಲಂ ಬರಲ್ಲ. ಈ 64 ವಯಸ್ಸಲ್ಲೂ ನೋಡಿ, ತೆಲುಗು ಬಾಲಯ್ಯ ಬಿಟ್ರೆ 50 ವರ್ಷ ಅವರು ತೆಲುಗಲ್ಲಿ 50 ವರ್ಷ ಅವ್ರಿಗೂ ಇಷ್ಟು ಬರುತ್ತೆ, ಒಂದೆರಡ ಬರ್ತದೆ. ಆದ್ರೆ ಶಿವಣ್ಣಂಗೆ ಒಂದು 10 ಮಿನಿಮಮ್ ಒಂದು 7-8-10 ಇದ್ದೇ ಇರ್ತದೆ. ಅದರಲ್ಲಿ 4-5 ಫಿಲಮ್ ಅವ್ರು ಆಕ್ಟಿಂಗ್ ಮಾಡ್ತಾನೆ ಇರ್ತಾರೆ. ಆದ್ರೆ ಶಿವಣ್ಣನ ಎನರ್ಜಿ ಏನು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಶಿವಣ್ಣವ್ರಿಗೆ 64 ವರ್ಷ ವಯಸ್ಸಾಗಿದೆ ಅಂತ, ಆದ್ರೆ 25 ವರ್ಷದ ಹುಡುಗರಂತಾನೆ ಅವ್ರು ಹಾಕಿಸಿ ಆಕ್ಟಿಂಗ್ ಮಾಡ್ತಾರೆ. ಆಲ್ ದಿ ಬೆಸ್ಟ್ ಶಿವಣ್ಣ. ಇನ್ನು ಮುಂದೆ ಚಿತ್ರಗಳು ನಮ್ಗೆ ಇನ್ನೂ ಹೆಚ್ಚು ಮನೋರಂಜಿಸಬೇಕು, ನಾವೆಲ್ಲ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಶಿವಣ್ಣನ ಬರ್ತಡೇಗೆ ಏನು ಅಂತಂದ್ರೆ ಅವ್ರ ಮನೆಗೆ ನೋಡಿ, ನಾವು ಸದಾಶಿವ ನಗರದಾಗಿದ್ದ 35ನೇ ಹುಟ್ಟುಹಬ್ಬಕ್ಕೆ ಹೋದಾಗಿಂದ ಈಗ ಹೊಸ ಮನೆ ನಾಗವಾರಕ್ಕೆ ಹೋಗೋವರೆಗೂ ಎಲ್ಲಾ ಹುಟ್ಟುಹಬ್ಬಗಳಿಗೂ ಹೋಗಿದ್ದೀವಿ. ಅದು ನೈಟ್ ಹೋಗಿದ್ದೀವಿ ನಾವು. ಅಂದ್ರೆ 12 ಗಂಟೆ ರಾತ್ರಿಗೆ ಹೋಗಿ ಪಟಾಕಿ ಸಂಭ್ರಮಿಸಿ, ಕೇಕ್ ತಗೊಂಡೋಗಿ ಸಿಹಿ ತಿನ್ನಿಸಿ, ಅವ್ರ ಜೊತೆಲಿ ಊಟ ಮಾಡಿ, ಅವ್ರ ಜೊತೆಲಿ ಸಿಹಿ ತಿನ್ಸ್ಕೊಂಡು ಬರೋ ಅಂತ ಅಭಿಮಾನಿಗಳಲ್ಲಿ ಹಲವಾರು ಜನ. ಅವತ್ತು ವಿಶೇಷತೆ ಏನು ಅಂದ್ರೆ ಇಡೀ ರಾಜ್ಯದ ಮೂಲೆಯಿಂದ ಬಂದಿರ್ತದೆ. ನೀವೆಲ್ಲ ದೊಡ್ಡಬಳ್ಳಾಪುರದ ಬೆಂಗಳೂರು ಗ್ರಾಮಾಂತರ ಬೆಂಗಳೂರವರು ತಡೀರೋ, ಅವ್ರ ಆಚೆಗಳಿಂದ ಬಂದಿರ್ತಾರ, ಕೂಗ್ರು ಅಂತ ನಮಗೆ ಹೇಳಿದ್ದಾರೆ. ಎಷ್ಟೋಗಿಂತ ಮೈಸೂರಿಂದ ಸೋಮು ಅಂತ, ಬೆಳಗಾವಿಯಿಂದ ಬೀರ ಅಂತ, ಹೊಸಪೇಟೆಯಿಂದ ತಿಪ್ಪೇಶ್ ಅಂತ, ಈ ತರ ಹಲವಾರು, ಮಂಡ್ಯದಿಂದ ಮಂಜು ಅಂತ, ಈ ತರ ಎಷ್ಟು ಜನ ಇಡೀ ರಾಜ್ಯದ ಮೂಲೆಯಿಂದ ಬರ್ತಾರೆ. ಆ ಬಂದಿರೋರ್ಗೆಲ್ಲಾನು ಕರೆಸಿ ಹಾಕ್ಸೋದು ನೋಡಿ. ಅವ್ರ ಮನೆ ಇವಾಗ ನೀವು ನೋಡಿರ್ಬೋದು, ಇವತ್ತಿನ ಯಾರು ಒಬ್ಬ ಹೀರೋ ಇನ್ನ ಹುಟ್ಟೆ ಬೆಳೆದೇ ಇರಲ್ಲ, ಒಂದು ಫಿಲಮ್ ಬಂದಿರಲ್ಲ, ಅವ್ರಿಗಾಗಲೇ ಗನ್ಮೆನ್ಗಳನ್ನ ಹಾಕೊಂಡು, ಬೋನ್ಸರ್ಗಳನ್ನ ಹಾಕೊಂಡು, ಸೇಫ್ಟಿ ಇಟ್ಕೊಂಡು ನೋಡ್ತಾರೆ ಅಂತ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಇವತ್ತು ಸಿಂಗಲ್ ಆಗಿ ಓಡಾಡ್ಕೊಂಡು ಸಿಂಹ ಅಂದ್ರೆ ಶಿವಣ್ಣ ಎನರ್ಜಿ. ಯಾರೇ ಬರಲಿ ಬಾಮ ಅಂತ 1 ನಿಮಿಷ ಅವ್ರು ಬೇಜಾರು ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ಈಗ ಮನುಷ್ಯನ ಕೋಪ ಮುಂದೆ ಬರ್ತದೆ, ಶಿವಣ್ಣನ ಕೋಪ ಬರೋದು 1 ನಿಮಿಷ. ಆಮೇಕಿನ್ನ ಹಂಗೆ ಸರಳವಾಗಿ ಬರೋ ಏನ್ರ ಫೋಟೋ ನೀನೋ ಬರೋ ಅಂತೇಳಿ ಫೋಟೋ ಕೊಡೋ ಅಂತದ್ದು ಆ ಒಂದು ಖುಷಿ ನಮಗೆ. ಶಿವಣ್ಣವ್ರಿಗೆ ಹುಟ್ಟುಹಬ್ಬಗಳಿಗೆ ಪ್ರತಿ ವರ್ಷ ಜುಲೈ 12 ಅಂತಂದ್ರೆ ಅದೊಂದು ಬ್ರ್ಯಾಂಡ್. ಅಣ್ಣವ್ರಿಗೆ ಏಪ್ರಿಲ್ 24ಕ್ಕೆ ಹೆಂಗೆ ಇಡೀ ರಾಜ್ಯದ ಅಭಿಮಾನಿಗಳು ಸಂಭ್ರಮ ಪಟ್ಟು ನಮ್ಮ ಹುಟ್ಟುಹಬ್ಬ, ನಾಯಕ ನಟರು ಹುಟ್ಟುಹಬ್ಬ ಅಂತ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅದೇ ರೀತಿ ನಾವು ನಮ್ಮ ದೊಡ್ಡಬಳ್ಳಾಪುರದಲ್ಲಿ, ನಮ್ಮ ದೊಡ್ಡಬಳ್ಳಾಪುರ ಸೀಮಿತವಾಗಿ ಹೇಳ್ತೀನಿ,
ದೊಡ್ಡಬಳ್ಳಾಪುರದಲ್ಲಿ ನಾವು ಗಿಡ ನೆಡುವಂಥದ್ದು, ರಕ್ತದಾನ ಶಿಬಿರ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ಬುಕ್ಸು, ಎಕ್ಸಸೈಸ್ ಈ ಥರ ಕೊಡುವಂಥದ್ದು ಇವೆಲ್ಲ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಸಂಘನೇ ಇವಾಗ ಉದ್ಘಾಟನೆ ಆಗಿ ಈ ವರ್ಷಕ್ಕೆ 25 ವರ್ಷ ಆಯಿತು. ಅದು ಡಿಫ್ರೆಂಟ್. ಈ ವರ್ಷಕ್ಕೆ 25 ವರ್ಷಗಳ ಕಾಲ ಆ ಸಂಘ ಕಟ್ಟಿ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಅವ್ರ ಹೆಸರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ. ಬೇಕಾದ್ರೆ ಅದ್ರ ಬಗ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಅವ್ರ ಹೆಸರು ಮೇಲೆ ತಂಗುದಾಣ ಮಾಡಿದ್ವಿ. ಒಂದು ಅವರೇ ಬಂದು ಶಿವಣ್ಣರೇ ಉದ್ಘಾಟನೆ ಮಾಡಿದ್ದಾರೆ. ಅಣ್ಣವರು ಪ್ರಯಾಣಿಕರ ತಂಗುದಾಣ ಅಂತ ಮಾಡಿದ್ದೀವಿ. ಆ ಥರ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನೊಂದು ವಿಶೇಷತೆ ಏನು ಅಂದರೆ, ಶಿವಣ್ಣರು ಹೇಳಿದ್ರು, ಅಪ್ಪು ಸರ್ ಹೇಳಿದ್ರು, ಕಟಾವಟಿಗೆ ಹಾಲು ಒಯ್ದು ವೇಸ್ಟ್ ಮಾಡಬೇಡಿ ಅಂತ. ನಾವು ಅದರಲ್ಲಿ ಫಾಲೋ ಮಾಡಿದ್ದೀವಿ. ಅದರಲ್ಲಿ ನಾವು ನಮ್ಮ ದೊಡ್ಡಬಳ್ಳಾಪುರಕ್ಕೆ ನಾವು ಹಾಲು ಒಯ್ದು ವೇಸ್ಟ್ ಮಾಡಲ್ಲ, ರೋಗಿಗಳು ಕೊಡ್ತೀವಿ. ಮತ್ತು ಚಿತ್ರಮಂದಿರ ದಿನ ರಿಲೀಸ್ ಆಗಿದ್ದ ಅಂಗವಿಕಲರಿಗೆ, ವೃದ್ಧರಿಗೆ ಅವತ್ತು ಹೆಲ್ಪ್ ಮಾಡೋದ್ರ ಜೊತೆ ಫಿಲಮ್ನ ಸಂಭ್ರಮ. ಈ ಥರ ಶಿವಣ್ಣನ ಬರ್ತಡೇ ವಿಶೇಷತೆ ಏನು ಅಂದ್ರೆ, ಅವ್ರ ಮನೆಗೆ ಈ ಜುಲೈ 12 ಹೇಳಿ ಕೇಳಿ ಅವಾಗ ಆಷಾಢ ಬರುತ್ತೆ, ಅದರಲ್ಲೂ ಮಳೆ ಬರುತ್ತೆ. ಪ್ರತಿ ವರ್ಷ ಬೇಕಾದ್ರೆ ನೀವು ನೋಡಿ, ಆ ಟೈಮ್ ಫುಲ್ಲು ಆ ತಿಂಗಳಲ್ಲೆಲ್ಲ ಮಳೆ ಬರುತ್ತೆ. ಆ ಮಳೆ ಚಳಿ ಲೆಕ್ಕಿಸದೇನೆ ಅಭಿಮಾನಿಗಳು ಬರ್ತಾರೆ. ನೈಟ್ ಬರ್ತಾರೆ. ನೈಟ್ ಬಂದು 24 ಅವರ್ ಶಿವಣ್ಣನ ಮನೆಗೆ ಕಾವು ಬಿಡ್ತಾರೆ. ಅದೇ ಸರ್, ಹಾಡೇ ಇದೆಯಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ. ಹಂಗೆ ಆ ಚಳಿ ಮಳೆಯಲ್ಲೂ ಭಯ ಇಲ್ಲದೆ ಬರೋದು ಶಿವಣ್ಣನ ಅಭಿಮಾನಿಗಳು. ತಿರ್ಗಿ ಇನ್ನೊಂದು ಶಿವಣ್ಣನ್ಗೆ ಏನು ಅಂತಂದ್ರೆ, ಹಂಗೆ ಬರ್ಲಿ ಖುಷಿ ಎಲ್ಲಾರ ಅಭಿಮಾನಿಗಳು. ಒಂದು ದಿನ ನಾವು ಕಂಡಂಗೆ ಅವತ್ತು ಅಭಿಮಾನಿಗಳಿಗೆ ಒಂದು ದಿನ ಅವ್ರ ಮನೆ ಒಳಗೆ ಎಲ್ಲ ಅಭಿಮಾನಿಗಳಿಗೂ ಫೋಟೋ ಕೊಟ್ಟು ಎಲ್ರಿಗೂ ಮಾತಾಡಿಸಿ ವಿಶಿಷ್ಟವಾಗಿ ನೋಡೋ ಅಂಥದ್ದು. ಅವ್ರ ಮನೆ ಬಾಗಿಲು ಯಾವಾಗೂ ತೆರೆದಿರ್ತದೆ ಅಭಿಮಾನಿಗಳಿಗೆ ಅಂತ ಎಲ್ರಿಗೂ. ಅದರಲ್ಲೂ ಅನ್ನದಾತರು, ಚಿತ್ರ ನಿರ್ಮಾಪಕರು ಬಂದು ಅವತ್ತು ಅನೌನ್ಸ್ ಮಾಡೋವಂಥದ್ದು, ಹೊಸ ಫಿಲಮ್ ಅನೌನ್ಸ್ ಮಾಡೋವಂಥದ್ದು, ಮತ್ತು ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಬೆಂಗಳೂರಲ್ಲೂ ನೀವು ಕಂಡಂಗೆ ಮಲ್ಲ, ನಾರಾಯಣು, ಅವಾಗೆಲ್ಲ ಹಿಂದೆ ಚಂದ್ರಶೇಖರ್ ಇದ್ರು, ಫಾರಿನ್ ಅಂತ, ಮಂಜು ಅವರೆಲ್ಲ ಇದ್ರು. ಅವಾಗೆಲ್ಲ ಮಾಡೋರು. ಕುಳ್ಳ ವೆಂಕಟೇಶ್ ನಮ್ಮ ಗುರುಗಳು. ನಾನು ಹೇಳೋದು ಮರ್ತದೆ. ಕುಳ್ಳ ವೆಂಕಟೇಶ್ ನಮ್ಮ ಗುರುಗಳು, ಅವರೆಲ್ಲ ಮಾಡೋರು. ಈಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಲವಾರು. ನಮ್ಮ ಕೆ.ಪಿ. ಶ್ರೀಕಾಂತ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರು, ಡೈರೆಕ್ಟರ್ ಆರ್ ಚಂದ್ರು ಅವರಾಗಿರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಸಮಾಜಮುಖಿ ಕಾರ್ಯಕ್ರಮ ಅವ್ರ ಮನೆಗೆ ಇರ್ತದೆ. ಪ್ರತಿನಿತ್ಯ ಬಿರಿಯಾನಿ ಊಟ, ಮತ್ತು ವೆಜ್ಜು ನಾನ್ ವೆಜ್ ಎರಡೂ ಇರ್ತದೆ, ಸ್ವೀಟು ಇರ್ತದೆ. ಪ್ರತಿಯೊಬ್ಬರು ಪ್ರತಿ ವರ್ಷ ನಾವು ಊಟ ಮಾಡಿದ್ದೀವಿ. ಸಂಭ್ರಮದಿಂದ ಕಳೆಯುವಂಥದ್ದು. ತಿರ್ಗಿ ಎಲ್ಲ ನಟರು ಬಂದು ಹಾರೈಸ್ತಾರೆ ಅವತ್ತು ದಿನ. ಶಿವಣ್ಣನ ಬರ್ತಡೇ ಅಂತಂದರೆ ಅದು ನಮ್ಮ ಬರ್ತಡೇ ಅನ್ನೋ ಒಂದು ವಿಶಿಷ್ಟವಾಗಿ. ತಿರ್ಗಿ ಅವ್ರ ಮನೆ ಒಳಗೆ ಎಲ್ಲರೂ ಹೋಗಿ ಭಾಗವಹಿಸಿ ತಿರ್ಗಾಂಬೇಕಿಂದ ಶಿವಣ್ಣವ್ರಿಗೆ ಏನು ಅಂತಂದರೆ, ಅವತ್ತು ದಿನ ಖುಷಿ ಪಡೋ ಅಷ್ಟು ಸಂಭ್ರಮ ಪ್ರತಿನಿತ್ಯ ಇರ್ತದೆ. ಒಂದೇ ದಿನಕ್ಕೆ ಸಂಭ್ರಮ ಅಲ್ಲ, ನಾಳೆ ಬರಲಿ ತಿರ್ಗಿ ಅದೇ ಹೇಳ್ತಾ ಇರ್ತಾರೆ. ಈ ಥರ ಖುಷಿ. ಇನ್ನೊಂದು ವಿಶೇಷತೆ ಏನಂದ್ರೆ, ಶಿವಣ್ಣವ್ರಿಗೆ ನೋಡಿ, ಈ ವರ್ಷದಲ್ಲೂ 62ನೇ ಇಸ್ವಿಯಲ್ಲಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಅಮೆರಿಕಾಗೆ ಹೋಗಿ ಬಂದು ಅವರು ತುರ್ತು ಚಿಕಿತ್ಸೆಗೆ ಒಳಗಟ್ಟು ಬಂದು ಒಂದೇ ತಿಂಗಳು ಕವರ್ ಆಗಿದ್ರು. ರಿಕವರಿ ಆಗಿದ ತಕ್ಷಣ ಹಂಗೆ ಫಿಲಮಲ್ಲಿ ಹಾಕಿ ಮಾಡ್ತಾರೆ. ಯಾವ ಕಲಾವಿದರು ಮಾಡಿದ್ದಾರೆ ಸರ್? ಈ ಭಾರತೀಯ ಚಿತ್ರರಂಗದಲ್ಲಿ ಇಲ್ಲ ಸರ್. ದಯಮಾಡಿ ಯಾರು ಒಂದ್ ತಿಂಗಳು ಮಲಿಕೊಂಡ್ಬಿಟ್ರೆ ಮನೆಗೆ ಇಲ್ಲಪ್ಪ ನಂಗೆ ಬೇಡ ಅಂತ ಹೇಳಿ ಕಾಲ್ ಶೀಟ್ ವಾಪಸ್ ಕೊಟ್ಟು ಬೇಡ ಇನ್ ಮಾಡೋದಿಲ್ಲ ಅನ್ನೋರೆ ಜಾಸ್ತಿ ಇರೋವಾಗ, ಆ ಕಲಾದೇವಿ ಸರಸ್ವತಿ ನಿಜವಾಗೂ ಆ ಗಾಡಿ ಗಿಫ್ಟ್ ಅಣ್ಣವ್ರಿಗೆ, ಆ ಮುತ್ತತ್ತರ ಏನೋ ವರಪ್ರಸಾದದಿಂದ ಅಣ್ಣವ್ರು ಹೆಂಗ್ ಜನಿಸಿದ್ರು ಅದೇ ರೀತಿ ನಮ್ಮ ಶಿವಣ್ಣವ್ರು ಜನಿಸಿರೋದ್ರಿಂದ ನೋಡಿ, ಒಂದ್ ತಿಂಗಳಿಗೆನೆ ಅವ್ರು ರಿಕವರಿ ಆಗಿ ಬಂದು ಫಿಲಮ್ ಅಲ್ಲಿ ಹಾಕ್ತಾರೆ. ಇವತ್ತು ಎನರ್ಜಿ ಆಗಿ 10 ಫಿಲಮ್ ಅವ್ರ ಕೈಯಲ್ಲಿ ಅವೇ ಅಂದ್ರೆ ಸಾರ್ ನಮಗೆ ನಾವೇ ಗ್ರೇಟ್, ನಮ್ಮ ಕನ್ನಡ ಚಿತ್ರರಂಗ ಗ್ರೇಟ್ ಅಂತ ನಾವಂತ ಹೇಳ್ತೀವಿ. ಅದರಲ್ಲಿ ಇಂಥ ನಾಯಕ ನಟರನ್ನು ಪಡೆದೇ ಅವ್ರ ಅಭಿಮಾನಿಗಳಿದ್ವಲ್ಲ, ನಾವೇ ಧನ್ಯರು ಅಂತ ನಾವಂತ ಭಾವಿಸ್ತೀವಿ ಸರ್.